ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇ 20ಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿದೆ ಕೋರ್ಟ್. ಮೇ 20ಕ್ಕೆ ಅರ್ಜಿಯನ್ನು ಮುಂದೂಡಿದೆ 57ನೇ CCH ಕೋರ್ಟ್. ಕೋರ್ಟ್ಗೆ ಹಾಜರಾಗಿದ್ದ ಪವಿತ್ರ ಗೌಡ, ನಂದೀಶ್, ಜಗದೀಶ್, ಲಕ್ಷ್ಮಣ್, ಪ್ರದೋಷ್, ಅನುಕುಮಾರ್, ಕಾರ್ತಿಕ್, ಕೇಶವಮೂರ್ತಿ ಇಷ್ಟು ಜನರು ಕೂಡ ಹಾಜರಾಗಿದ್ದರು. ಇವತ್ತು ನಟ ದರ್ಶನ್ ಗೈರು ಹಾಜರಾಗಿದ್ದಾರೆ. ದರ್ಶನ್ ಹೊರತಾಗಿ ಇನ್ನುಳಿದಂಥ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ಅರ್ಜಿ ವಿಚಾರಣೆಯನ್ನು ಮೇ 20ಕ್ಕೆ ಮುಂದೂಡಲಾಗಿದೆ. ಮೇ 20ಕ್ಕೆ ಅಗೇನ್ ಮತ್ತೆ ಈ ಎಲ್ಲ ಆರೋಪಿಗಳು ಬರಬೇಕಾಗುತ್ತೆ. ಪವಿತ್ರ ಗೌಡ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಕೋರ್ಟ್ಗೆ ಬಂದು ಹಾಜರಾದಂಥ ದೃಶ್ಯ ಇದು. ಜೊತೆಗೆ ಪವಿತ್ರ ಗೌಡ ಜೊತೆಗೆ ನಂದೀಶ್, ಜಗದೀಶ್, ಲಕ್ಷ್ಮಣ್, ಪ್ರದೋಷ್, ಅನುಕುಮಾರ್, ಕಾರ್ತಿಕ್, ಕೇಶವಮೂರ್ತಿ ಕೂಡ ಹಾಜರಾಗಿದ್ದರು. ಮೂವರಿಗೆ ಶ್ಯೂರಿಟಿ ಸಲ್ಲಿಕೆಗೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ. ಕೇಶವಮೂರ್ತಿ, ನಿಖಿಲ್ ಹಾಗೂ ಕಾರ್ತಿಕ್ ಈ ಮೂವರು ಕೂಡ ಶ್ಯೂರಿಟಿಯನ್ನು ಸಲ್ಲಿಸಬೇಕಾಗುತ್ತೆ. ಸೀಸ್ ಮಾಡಿರುವಂಥ ಮೊಬೈಲ್ಗಳ ರಿಲೀಸ್ಗೆ ಆರೋಪಿಗಳು ಅರ್ಜಿ ಹಾಕ್ಕೊಂಡಿದ್ದರು. ಪ್ರಕರಣದ ಕೆಲ ಆರೋಪಿಗಳಿಂದ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ಇದನ್ನು ವಿಚಾರಣೆ ಮಾಡಿ, ಯಾಕಂತ ಹೇಳಿದ್ರೆ ಪ್ರಕರಣ ನಡೆದ ನಂತರದಲ್ಲಿ, ಘಟನೆ ನಡೆದ ನಂತರದಲ್ಲಿ ಅವರ ಅಗತ್ಯವಿರುವಂಥ ಸಾಕ್ಷ್ಯಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಅಗತ್ಯವಿರುವಂಥ ವಸ್ತುಗಳನ್ನು ಸೀಸ್ ಮಾಡಿರ್ತಾರೆ, ಅವುಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಾರೆ. ಈಗಾಗಲೇ ಆ ಎಲ್ಲ ವಸ್ತುಗಳನ್ನು ಸೀಸ್ ಮಾಡಿದ್ದಂಥ ಎಲ್ಲ ವಸ್ತುಗಳನ್ನು ಪರೀಕ್ಷೆಗೊಳಪಡಿಸಿ ಲ್ಯಾಬಿಗೆ ಕಳಿಸಿ ಅದರ ವರದಿಯನ್ನು ತರಿಸಿಕೊಂಡು ಚಾರ್ಜ್ ಶೀಟ್ ತಯಾರು ಮಾಡಿ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿರ್ತಾರೆ. ಸೊ ಈ ಕಾರಣದಿಂದಾಗಿ ಈಗ ಆ ಮೊಬೈಲ್ ಆಗಲಿ ಅಥವಾ ಇನ್ನುಳಿದ ವಸ್ತುಗಳಾಗಲಿ ಅವುಗಳ ತಪಾಸಣೆ ಆಗಲಿ ಅವುಗಳಿಂದ ವಿಚಾರಣೆ ಆಗಲಿ ಅಗತ್ಯ ಇರೋದಿಲ್ಲ. ಹೀಗಾಗಿ ನಮಗೆ ಆ ಮೊಬೈಲ್ಗಳನ್ನು ವಾಪಸ್ ಕೊಡಿ ಅಂತ ಹೇಳಿ ಅರ್ಜಿಗಳನ್ನು ಹಾಕ್ಕೊಂಡಿದ್ರು. ಈ ಅರ್ಜಿಯ ವಿಚಾರಣೆ 20ಕ್ಕೆ ಮುಂದೂಡಲಾಗಿದೆ. ಇನ್ನು ಕೋರ್ಟಿಗೆ ಆಗಮಿಸಿದ್ದಂಥ ಪವಿತ್ರ ಗೌಡ ಜೊತೆ ಅವರ ಸಹೋದರ ಕೂಡ ಬಂದಿದ್ದರು ಅಂತ ಕಾಣಿಸುತ್ತೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಬರ್ತಾರೆ ಅನ್ನೋದು ಕೂಡ ಸಾಕಷ್ಟು ರೀತಿಯಲ್ಲಿತ್ತು. ಬಟ್ ದರ್ಶನ್ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಇವತ್ತು ಇನ್ನುಳಿದಂಥ ಆರೋಪಿಗಳು ಬಂದಿದ್ದರು. ಮೇ 20ಕ್ಕೆ ವಿಚಾರಣೆಯನ್ನು ಮುಂದೂಡಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬಿಸ್ನೆಸ್ ಶುರು ಮಾಡಿದ್ರಿ ಮತ್ತೆ ಹೇಗಿದೆ ಮೇಡಮ್? ಸ್ವಲ್ಪ ನಡೆಯೋಣ ಸರ್ ಇಲ್ಲೇ ಇದೆ ಗಾಡಿ, ಇಲ್ಲೇ ಗಾಡಿ ಬಿಡ್ರಿ.